ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ, ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ, ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎ. ರವಿರವರ ನೇತೃತ್ವದಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ವಿದ್ಯಾರಣ್ಯಪುರದ ಎನ್ಟಿಐ ಮೈದಾನದಲ್ಲಿ ದಿನಾಂಕ 11-1-2026 ಭಾನುವಾರದಿಂದ ದಿನಾಂಕ 14-1-2026 ಬುಧವಾರದವರೆಗೆ 4 ದಿನಗಳ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸಂಕ್ರಾಂತಿ ಸಂಭ್ರಮದ ಅಂಗವಾಗಿ ಇದೇ ಪ್ರಥಮ ಬಾರಿಗೆ ಅವರೇ ಬೇಳೆ ಮೇಳವನ್ನು ಆಯೋಜಿಸಲಾಗಿದೆ. ಸಂಕ್ರಾಂತಿ ಸಂಭ್ರಮ 2026ರ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎ. ರವಿರವರು ಮಾತನಾಡಿ, ಭಾನುವಾರ ಸಂಜೆ 6 ಗಂಟೆಗೆ ಕೇಂದ್ರ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆರವರು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಎನ್. ರವಿಕುಮಾರ್ ರವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಸಂಜೆ 7 ಗಂಟೆಗೆ ಜಿ ಕನ್ನಡ ಸರಿಗಮಪ ಖ್ಯಾತಿಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮವಿದೆ. ಸೋಮವಾರ ಸಂಜೆ 4ರಿಂದ 6ರವರೆಗೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು, ತೊಗಲು ಬೊಂಬೆಗಳ ಆಟದ ಪ್ರದರ್ಶನ ವಿಶೇಷತೆಯಾಗಿದೆ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಲೋಕಸಭಾ ಸಚಿವರಾದ ಸನ್ಮಾನ್ಯ ಶ್ರೀ ಡಿ. ವಿ. ಸದಾನಂದ ಗೌಡರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಸಿ. ಟಿ. ರವಿರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಂಗಳವಾರ ಮಧ್ಯಾಹ್ನ 12ರಿಂದ ದೇಶೀಯ ಆಟಗಳಾದ ಟಗರು ಸ್ಪರ್ಧೆ, ಗುಂಡು ಎತ್ತುವ ಸ್ಪರ್ಧೆ, ಮೂಟೆ ಎತ್ತುವ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ. ವೈ. ವಿಜಯೇಂದ್ರ ರವರು ಮತ್ತು ಯಲಹಂಕ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್. ಆರ್. ವಿಶ್ವನಾಥ್ ರವರು ಅಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಖ್ಯಾತ ಜಾನಪದ ಗಾಯಕ ಶ್ರೀ ಗುರುರಾಜ್ ಹೊಸಕೋಟೆರವರ ತಂಡದಿಂದ ಜಾನಪದ ಗೀತೆಗಳು ಮತ್ತು ಭಾವಗೀತೆಗಳ ಗಾಯನ ಕಾರ್ಯಕ್ರಮವಿದೆ. ಬುಧವಾರ ಮಧ್ಯಾಹ್ನ 12ರಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ದೇಶಿ ಹಸುಗಳ ಪ್ರದರ್ಶನ ಮುಂತಾದ ಸ್ಪರ್ಧೆಗಳಿವೆ. ಸಂಜೆ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಆರ್. ಅಶೋಕ್ ರವರು ಪಾಲ್ಗೊಳ್ಳಲಿದ್ದು, ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಮಾಡಲಿದ್ದಾರೆ ಎಂದು 4 ದಿನಗಳ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ಅಶ್ವಥ್ ನಾರಾಯಣಗೌಡ ರವರು, ಶ್ರೀ ಪಿಳ್ಳಪ್ಪ ರವರು, ಶ್ರೀ ಮಹೇಶ್ ರವರು, ಶ್ರೀ ಮಂಜುನಾಥ್, ಶ್ರೀ ಮೋಹನ್ ರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಕಾರ್ಯಕರ್ತರ ಬಳಗ. ಇವತ್ತು ನನ್ನ ಕೈ ಬಿಡದೆ ನಾವು ಯಾರ್ಯಾರು ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ನೋ ಅಷ್ಟು ಜನ ಇವತ್ತು ನನ್ನ ಜೊತೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡೋವಂಥದ್ದು. ನಮ್ಮೆಲ್ಲ ಕಾರ್ಯಕರ್ತರು, ಅನೇಕ ಕಾರ್ಯಕರ್ತರು ಅವ್ರು ಯಾವುದೇ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೂ ನನ್ನ ಜೊತೆಲಿ ಇವತ್ತು ನಾವಿದ್ದೀರಿ, ನಡೆಯೋಣ, ಏನು ಬೇಕಾದ್ರೂ ಮಾಡೋಣ ಅಂತ ಹೇಳಿ ಇವತ್ತು ಅವರೇ ಈ ಸಂಕ್ರಾಂತಿ ಸಂಭ್ರಮ ಮಾಡಬೇಕು ಅಂತ ಇವರೇ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡೋಣ. ಮೊನ್ನೆ ರೀಸೆಂಟಾಗಿ 1 ತಿಂಗಳ ಹಿಂದೆ ನಾವು ಲಲಿತ ಸಹಸ್ರನಾಮ ಮಾಡಿದ್ವಿ. ನಮ್ಮ ಸಹಕಾರ ನಗರ ಆಟದ ಮೈದಾನದಲ್ಲಿ 1,500 ಮಹಿಳೆಯರು ವಾಲಂಟ್ರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು, ಆಮೇಲೆ ನಮ್ಮ ಕೈನಲ್ಲೇ ಮಾಡೋಕ್ಕಾಗಿಲ್ಲ, ಇನ್ನೂ ಹೆಚ್ಚಾಗಿ ನಮಗೆ ಫೋನ್ಗಳು ಬಂತು. ಇಲ್ಲ ನಾವು ಅಷ್ಟಕ್ಕೆ ನಾವು ಸೀಮಿತ ಮಾಡಿದ್ವಿ, ಬೇಕಾದ್ರೆ ನೀವು ಪ್ರೇಕ್ಷಕರಾಗಿ ಬಂದು ಬೇಕಾದ್ರೆ ಭಜನೆ ಮಾಡಿ, ಆದರೆ ಕಳಸ ಪೂಜೆ ಇದು ಮಾಡೋದಕ್ಕೆ ನಿಮಗೆ ಅವಕಾಶ ನೆಕ್ಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಕಳಿಸಿದ್ವಿ. ಈ ಥರ ನಾವು ಸೋತರು ನಿರಂತರವಾಗಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಿರಂತರವಾಗಿ ಮಾಡ್ತಾ, ಒಂದು ಫ್ಲಡ್ ಆಗಲಿ, ರಾತ್ರಿ ನಿದ್ದೆ ಇಲ್ದಿರೋಲ್ಲ ಹೋಗಿವಿ. ನಮ್ಮೆಲ್ಲ ಕಾರ್ಯಕರ್ತರು ಈ ನಮ್ಮ ಈ ಭದ್ರಪ್ಪ ಲೇಔಟು ಮತ್ತು ಇಲ್ಲಿ ಈ ಭಾಗದಲ್ಲಿ ತಿಳ್ಳು ಭಾಗದಲ್ಲಿ ಫ್ಲಡ್ ಆದಾಗ ರಾತ್ರಿ ನಾವು JC ಅವ್ರನ್ನ ಕರೆಸ್ಕೊಂಡು, ಗಾಡಿ ಇಲ್ಲ ಅಂದ್ರೂ ಫೈರ್ ಗಾಡಿಗಳನ್ನ ತರಿಸಿ ನೀರುಗಳನ್ನ ಎಳಿಸಿರೋದು, ಇವೆಲ್ಲ ನಿರಂತರವಾಗಿ ಮಾಡಿರೋ ಕೆಲಸಗಳು. ನಾವೇನು ಸುಮ್ಮನೆ ಕೂರಲಿಲ್ಲ, ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರೋದಕ್ಕೂ ಬಿಡೋದಿಲ್ಲ. ಸುಮಾರು 28,000 ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ತಾರೆ, 38,000 ವೋಟರ್ ID ಮನೆಗೂ ಯಾರು ಯೂತ್ಸು 18 ವರ್ಷ ತುಂಬಿರೋ ಅಂಥ ಯುವಕರನ್ನ, ಯುವತಿಯರನ್ನ ಇವ್ರನ್ನೆಲ್ಲ ಕರೆದು ಅವರಿಗೆಲ್ಲರಿಗೂ ವೋಟರ್ ID ಮಾಡಿಸ್ಕೊಡೋವಂಥ ಸೀನಿಯರ್ ಸಿಟಿಸನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ಗಳಿರ್ಬೋದು, ಎಲ್ಲವನ್ನು ನಿರಂತರವಾಗಿ ನಾವು ಮಾಡಿದ್ವಿ. ಎಲ್ಲದಕ್ಕೂ ನನ್ನ ಕಾರ್ಯಕರ್ತರೇ ನನಗೆ ಅವರ ಸಮ್ಮುಖದಲ್ಲೇ ಆಗಿರುವಂಥದ್ದು. ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಯೋಜನೆ ಮಾಡಿದ್ದಾರೆ. ಬಹುಶಃ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ 4 ದಿವಸಗಳ ಕಾಲ
ಸಂಕ್ರಾಂತಿ ಸಂಭ್ರಮ ನಮ್ಮ ಈ ಭಾಗದಲ್ಲಿ ಇರುವಂಥವರೆಲ್ಲ ಅನೇಕ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರುವಂಥವ್ರು. 6 ಗಂಟೆಗೆ ಉದ್ಘಾಟನೆ ಆಗ್ತದೆ. ಶೋಭಾ ಮೇಡಮ್ ಅವರು, ನಮ್ಮ MP ಅವರು ಉದ್ಘಾಟನೆ ಮಾಡ್ತಾರೆ. MLC ರವಿಯವರು ಇರ್ತಾರೆ ಆ ಟೈಮಲ್ಲಿ. ಮಾರನೇ ದಿನ 2ನೇ ದಿನ ನಮ್ಮ ಸದಾನಂದ ಗೌಡರು CT ರವಿಯವರು ಇರ್ತಾರೆ. 3ನೇ ದಿನ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹಾಗೂ SR ವಿಶ್ವನಾಥ್ ಇರ್ತಾರೆ. ಫೈನಲ್ಲಾಗ R ಅಶೋಕ್ ಅವರು 14th R ಅಶೋಕ್ ಅವರು ಬರ್ತಾರೆ. ಸ್ಥಳ ತಾರೀಕು 11ರಿಂದ 14ನೇ ತಾರೀಕುವರೆಗೂ NTI ನಮ್ಮ ಸುವರ್ಣ ಮಹೋತ್ಸವ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ. ಯಾಕೆಂದರೆ ನಮಗೆ ಫುಲ್ ಫ್ಲಡ್ಜಾಗಿ 12th ಶಾಪ್ಸ್ಗಳು, 11th ಕಮ್ಮಿ ಇರ್ತವೆ, 12th ಫುಲ್ಲು ಫ್ಲಡ್ಜಾಗಿ ಕಾರ್ಯಕ್ರಮ ಅಲ್ಲಿ ಇದಾಗುತ್ತೆ. ದಯವಿಟ್ಟು ಎಲ್ಲ ದಿನವೂ 4 ದಿನವೂ ನಮ್ಮ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೊಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಮಕ್ಕಳು ಕರ್ಕೊಂಬರ್ಬೇಕು. ತನ್ನ ಸಂಸಾರದ ಜೊತೆ ಬಂದರೆ ಅವರ ನಮ್ಮ ಹಳ್ಳಿಯ ಸೊಗಡು ಏನು ಅನ್ನೋದು ಅವ್ರಿಗೆ ನೇರವಾಗಿ ಅರ್ಥ ಆಗ್ತದೆ. 4 ದಿನ ಎಷ್ಟು ಸಾವಿರ ಜನ ಬರ್ತಾರೆ? ಈ ದಿನ ಒಂದು 5,000 ಜನ ಸೇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮಕ್ಕಳು ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ಅವ್ರ ತಂದೆ ತಾಯಿಗಳು ಎಲ್ಲ ಬರೋಕ್ಕೆ, ಯಾಕಂದರೆ ಇವಾಗ ಸ್ಕೂಲ್ಗೆ ನಾನು ನೋಡ್ತಾ ಇದ್ದೀನಿ ಭಾಳ ಇಂಟ್ರೆಸ್ಟ್ ಆಗಿದ್ದಾರೆ. ಎಲ್ಲ 14 ಸ್ಕೂಲು ನಾವು ಮಾತಾಡಿರೋದು. ಅವರು 17 ಈಗ ಹೊಸದಾಗಿ 3 ಆಗಿದೆ. 17 ಸ್ಕೂಲಲ್ಲಿ ಆಗಿರುವಂಥದ್ದು ಅಂದರೆ ಅಷ್ಟು ಮಹಿಳೆಯರು ರಂಗೋಲಿ ಹಾಕೋರೆ ಒಂದು 500 ಜನ. ಇನ್ನು ಅವ್ರು ರಂಗೋಲಿ ಹಾಕಿ ಬಿಡಿಸಿರೋದನ್ನು ಅವ್ರು ನೋಡೋಕೆ ಅವ್ರ ಮನೆಯವರು ಎಲ್ಲ ಬಹುಶಃ ಡೈಲಿ ಒಂದು 5,000 ಮೇಲೆ ಜನ ಇನ್ನು ದಿನಸಿ ಇವೆಲ್ಲ ಇರೋದ್ರಿಂದ 5ರಿಂದ 10,000 ಆಗ್ಬೋದು. ಫೈನಲ್ ಅಂತೂ ಈ ನಮ್ಮ ಟಗರು ಫೈಟ್ ನೋಡೋದಕ್ಕೆ ಬೇಕಾದ ಜನ ನನಗೆ ಉತ್ತರ ಕರ್ನಾಟಕದವ್ರು ಫೋನ್ ಮಾಡ್ತಾಯಿದ್ರು, ಏನು ನಮ್ಮ ಕಾರ್ಯಕ್ರಮನ ಇದು ಮಾಡ್ತಾಯಿದ್ದೀರಾ, ಭಾಳ ಸಂತೋಷ, ಯಾವತ್ತು ಏನು ಅಂತ ನಮಗೆ ಅವರೆಲ್ಲ ಕೇಳ್ತಾ ಇದ್ದಾರೆ. ಭಾಳ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮಗಳು ಮೂಡಿ ಬರ್ತವೆ.